ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಕ್ಕಳ ಕಳ್ಳ ಎಂದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಘಟನೆ ನಡೆದಿದೆ. ಮಕ್ಕಳನ್ನು ಕಳವು ಮಾಡಲು ಯತ್ನ ಆರೋಪ ಆತನ ಮೇಲೆ ಕೇಳಿ ಬಂದಿದೆ. ಯುವಕನಿಗೆ ಹಿಗ್ಗಾಮುಗ್ಗ ಥಳಿಸಿದ ಜನರು ಮಕ್ಕಳ ಕಳ್ಳ ಎಂದು ಕಾಲಲ್ಲಿ ಒದ್ದ ಸಾರ್ವಜನಿಕರು ಬಕೆಟ್ನಲ್ಲಿ ನೀರು ಸುರಿದು ಮನಸ್ಸೋ ಇಚ್ಛೆ ಥಳಿತವನ್ನ ಕೊಟ್ಟಿದ್ದಾರೆ. ಆತನಿಗೆ ಹಲ್ಲೆ ನಡೆಸಿದ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ವಿಷಯ ತಿಳಿದು ಸ್ಥಳಕ್ಕೆ ಈಗಾಗಲೇ ಹೊನ್ನಾಳಿ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಹಲ್ಲೆಗೊಳಗಾದ ಯುವಕ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಮಾನಸಿಕ ಅಸ್ವಸ್ಥ ಎಂದು ಚಿಕಿತ್ಸೆಯನ್ನ ಕೊಡಿಸಿದ ಪೊಲೀಸರು ಈಗಾಗಲೇ ಮಕ್ಕಳ ಕಳ್ಳ ಎಂದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಸಾರ್ವಜನಿಕರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಈ ಘಟನೆ ನಡೆದಿದೆ. ನಮ್ಮ ಪ್ರತಿನಿಧಿ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಇಲ್ಲಿ ನೋಡ್ತಾ ಇರಬಹುದು ಮಕ್ಕಳ ಕಳ್ಳ ಅಂತ ಹೇಳಿ ಆ ಯುವಕನ ಮೇಲೆ ಸಾರ್ವಜನಿಕರು ಆತನ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಆತ ಅಸ್ವಸ್ಥ ಅಂತ ಹೇಳಿ ಪೊಲೀಸರು ಕೂಡ ಆತನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಅಂಕಿತಾ, ಇದೊಂದು ಘಟನೆ ಆಗಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ದುರ್ಗಗುಡಿ ರಸ್ತೆಯಲ್ಲಿ. ಅಂದ್ರೆ ಕಳೆದ ದಿನ ವ್ಯಕ್ತಿಯೊಬ್ಬ ಅಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತದನೆ ಆಯ್ತಾ ಮಕ್ಕಳ ಕಳ್ಳ ಅಂತ ಅಂದ್ಬಿಟ್ಟು ಏನೋ ಸಂಶಯಗೊಂಡಂತಹ ಸ್ಥಳೀಯರು ಏನ್ ಮಾಡಿದ್ದಾರೆ, ಆ ವ್ಯಕ್ತಿಯನ್ನ ಏನು ಅವನ ಪೂರ್ವಪರತೆಯನ್ನು ತಿಳ್ಕೊಳ್ಳೋದನ್ನೇ ಹಿಗ್ಗಾಮುಗ್ಗ ತಿಳಿಸಿರ್ತಕ್ಕಂಥದ್ದು. ಆ ವ್ಯಕ್ತಿ ಎಲ್ಲಿ ಅವನು ಏನ್ ಮಾಡ್ತಾ ಇದ್ದ, ಅಥವಾ ನಿಜಕ್ಕೂ ಈತ ಮಕ್ಕಳ ಕಳ್ಳನ ಅಥವಾ ಬೇರೆ ಏನೋ ಕೆಲಸಕ್ಕೆ ಬಂದದ್ನ ಅನ್ನೋಂಥ ಯಾವುದೇ ರೀತಿಯಾದಂತಹ ಮಾಹಿತಿ ಪಡೆದೇನೆ ಏನೋ ನೂರಾರು ಜನರ ಯುವಕರ ಗುಂಪು ಏನಿದೆ, ಈತ ಮಕ್ಕಳನ್ನ ಕದಿಲಿಕ್ಕೆ ಬಂದಿದ್ದ, ಈತ ಬೇರೆ ಓಣಿಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ, ಈ ರೀತಿಯಾಗಿ ತಮ್ಮಲ್ಲೇ ಇಲ್ಲ ಸಲ್ಲದ ಒಂದು ವಿಚಾರಗಳನ್ನು ಸೃಷ್ಟಿ ಮಾಡಿಕೊಂಡು ಮಕ್ಕಳ ಕಳ್ಳ ಅಂತ ತಿಳ್ಕೊಂಡು ಆತನ ಮೇಲೆ ಏನು ಹಿಗ್ಗಾಮುಗ್ಗ ತಿಳಿಸಿರ್ತಕ್ಕಂಥದ್ದು. ತಕ್ಷಣಕ್ಕೆ ಅಲ್ಲಿದ್ದ ಸ್ಥಳೀಯರು ಏನ್ ಮಾಡ್ತಾರೆ, 112ಗೆ ಒಂದು ಕರೆಯನ್ನು ಮಾಡ್ತಕ್ಕಂಥ, ಅಂದ್ರೆ ಆತನ ಮೇಲೆ ಏನು ಸಿಕ್ಕಾಪಟ್ಟೆ ಒಂದು ಹಲ್ಲೆ ಆಗ್ತಿರುತ್ತೆ. ಇದನ್ನ ನೋಡಿದಂತ ವ್ಯಕ್ತಿ ಪೊಲೀಸರಿಗೆ ಒಂದು ಮಾಹಿತಿ ನೀಡಿದ ತಕ್ಷಣಕ್ಕೆ ಆತನನ್ನ ಹೊನ್ನಾಳಿಯ ಒಂದು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಈತ ಮೂಲತಃ ಏನು ದಾಂಡೇಲಿಯ ತಾಲೂಕಿನ ಅಂತ ಗೊತ್ತಾಗಿರ್ತಕ್ಕಂಥದ್ದು. ಅಂದ್ರೆ ಈತ ದಾಂಡೇಲಿಯಲ್ಲಿ 2 ಮೆಡಿಕಲ್ ಸ್ಟೋರ್ ಇದಾವೆ. ಅಂದ್ರೆ ಈತ ಸ್ವಲ್ಪ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದ. ಅಂದ್ರೆ ತಂದೆ ತಾಯಿ ಇಬ್ರು ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರೋದು ಹಿನ್ನೆಲೆಯಲ್ಲಿ ಸ್ವಲ್ಪ ಕುಡಿತದ ಗೀಳಿಗೆ ಒಳಗಾಗಿರ್ತಕ್ಕಂಥದ್ದು. ಅಲ್ಲದೆ ಇದನ್ನ ರಾಹುಲ್ ಅನ್ನೋದನ್ನು ಕೂಡ ಗುರುತು ಇಡಲಾಗಿರ್ತಕ್ಕಂಥದ್ದು. ತಕ್ಷಣಕ್ಕೆ ಇದರಿಂದ ಮಾಹಿತಿ ಪಡೆದು ಇಡೀ ಕುಟುಂಬಸ್ಥರಿಗೆ ಒಂದು ಮಾಹಿತಿ ನೀಡಿದ್ದಾರೆ. ಮಾಹಿತಿ ನೀಡಿದ ನಂತರದಲ್ಲಿ ಇಂದು ಬೆಳಗ್ಗೆ ಬಂದ್ಬಿಟ್ಟು ಆ ಒಂದು ವ್ಯಕ್ತಿಯನ್ನ ಕರ್ಕೊಂಡು ಹೋಗುವಂತ ಎಲ್ಲ ಇವು ಪ್ರೊಸೀಜರ್ ಏನಿದೆ ಎಲ್ಲ ಕೂಡ ನಡೆದಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಪೊಲೀಸರು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಯಾವೊಬ್ಬ ವ್ಯಕ್ತಿ ಸಂಶಯಾಸ್ಪದವಾಗಿ ಕಂಡು ಬಂದಿದ್ರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಪೊಲೀಸ್ ಠಾಣೆಗೆ ನೀಡಬೇಕು. ಈ ರೀತಿಯಾಗಿ ಹಲ್ಲೆ ಮಾಡ್ತಿರೋದು ಸರಿಯಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಿರ್ತಕ್ಕಂಥದ್ದು. ಅಂಕಿತಾ, ಎಸ್ ಮಲ್ಲಿಕಾರ್ಜುನ್, ಆತನ ಹಿನ್ನೆಲೆ ಏನು, ಮತ್ತೆ ಆತ ಒಬ್ನೇ ಬಂದಿದ್ನ ಅಥವಾ ಆತನ ಜೊತೆ ಇನ್ಯಾರು ಅವನ ಫ್ರೆಂಡ್ಸ್ ಆಗಿರ್ಲಿ, ಆತ ನಿಜವಾಗ್ಲೂ ಕೂಡ ಅಸ್ವಸ್ಥನಾಗಿದ್ದಾನ ಅಥವಾ ಏನು ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ? ಮಾಹಿತಿ ಸಿಕ್ಕಿದೆ ಅಂಕಿತ. ಏನಂತಂದ್ರೆ ಈತ ಮೂಲತಃ ದಾಂಡೇಲಿ ಅವನು. ಅಂದ್ರೆ ಈತ ಸ್ವಲ್ಪ ಮಾನಸಿಕವಾಗಿ ಸ್ಥಿಮಿತವನ್ನ ಕಳ್ಕೊಂಡಿದ್ದ. ಅಂದ್ರೆ ತಂದೆ ತಾಯಿಗೆ ಇಬ್ರು ಕೂಡ ಅನಾರೋಗ್ಯ ಇರುವ ಹಿನ್ನೆಲೆಯಲ್ಲಿ
ಸ್ವಲ್ಪ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದ. ಕಳೆದ 10 ದಿನದಿಂದ ಕೂಡ ಈತ ದಾಂಡೇಲಿಯನ್ನ ತೊರೆದಿರತಕ್ಕಂಥದ್ದು, ಮತ್ತೆ ಮದ್ಯ ವ್ಯಸನಿಯಾಗಿದ್ದ, ಬದಲಾಗಿ ಆತ ಏನು ಸಿಕ್ಕ ಊರ್ ಕಡೆಗೆ ಹೋಗ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆಗೆ ನೆಲೆ ನಿಲ್ಲದೆ ಸಿಕ್ಕ ಊರ್ ಕಡೆಗೆ ಹೋಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿನ್ನೆ ಕೂಡ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ದುರ್ಗಿಗುಡಿ ರಸ್ತೆಯಲ್ಲಿ ಬಂದಾಗ ಅಲ್ಲಿನ ವ್ಯಕ್ತಿಗಳು ಸಂಶಯಗೊಂಡ್ಬಿಟ್ಟು ಈತ ಮಕ್ಕಳ ಕಳ್ಳ ಅಂತ ಏನು ಹಲ್ಲೆ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ದಾಂಡೇಲಿಯಿಂದ ಅವರ ಸಹೋದರಿಯನ್ನು ಕೂಡ ಕರೆಸ್ಬಿಟ್ಟು ಈತನಿಂದ ಮಾಹಿತಿಯನ್ನ ಪಡೆದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿಸ್ಬಿಟ್ಟು ಇದನ್ನ ಮತ್ತೆ ದಾಂಡೇಲಿಗೆ ಕಳಿಸಿರ್ತಕ್ಕಂಥದ್ದು. ಅಂಕಿತಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.